ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಬೇಸಿಗೆಗಾಲದಲ್ಲಿ ದೇಹನ ತಂಪಾಗಿಟ್ಕೊಳ್ಳೋದಕ್ಕೆ ನಾನು ನಿಮಗೆ ಮಸ್ಕ್ ಮೆಲನ್ ಜ್ಯೂಸ್ನ ಶೇರ್ ಮಾಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ಹೇಳಿ. ತುಂಬಾ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆ ಜ್ಯೂಸ್ನ ಮಾಡ್ಬೋದು. ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಅಪ್ರಾಕ್ಸಿಮೇಟ್ 1 kg ಇದೆ ಅಂತ ಅನಿಸುತ್ತೆ. ಒಂದು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಅದರ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು, ಈ ಬೀಜನ ಹಾಕಬಾರ್ದು ಜ್ಯೂಸ್ಗೆ, ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇದನ್ನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಈ ಜ್ಯೂಸ್ ಮಾಡಬೇಕು ಅಂತ ಅಂದರೆ ಒಂದು ಹಣ್ಣಾದರೂ ಕೋಲ್ಡ್ ಆಗಿರಬೇಕು ಅಥವಾ ಹಾಲಾದ್ರೂ ಕೋಲ್ಡ್ ಆಗಿರಬೇಕು. ಯಾವುದಾದ್ರೂ ಒಂದನ್ನು ನಾವು ಅಟ್ಲೀಸ್ಟ್ 1 hour ಆದ್ರೂ ಫ್ರಿಜ್ಜಲ್ಲಿ ಕೋಲ್ಡ್ ಮಾಡ್ಕೊಬೇಕು. ಯಾಕಂದರೆ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಫ್ರೆಶ್ ಫೀಲ್ ಕೂಡ ಆಗಿರುತ್ತೆ. ಕೋಲ್ಡ್ ಇಷ್ಟ ಇಲ್ಲ ಅನ್ನೋರು ಏನು ಫ್ರಿಜ್ಜಲ್ಲಿ ಇಡೋ ನೆಸೆಸಿಟಿ ಇಲ್ಲ, ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು. ಸೊ ಸಮ್ಮರ್ ಆಗಿರೋದನ್ನ ಸ್ವಲ್ಪ ತಣ್ಣಗೆ ಏನಾದರೂ ಕುಡಿಯೋಣ ಅಂತ ಅನಿಸೇ ಇರುತ್ತೆ. ಸೊ ಅದರಿಂದ ನಾವು ಬೇರೆ ಬೇರೆ ಪ್ಯಾಕೆಟ್ಸ್ ಬಾಟಲ್ಸ್ ಜ್ಯೂಸನ್ನೆಲ್ಲ ಕುಡಿಯೋ ಬದಲು ಈ ರೀತಿಯಾಗಿ ಫ್ರೆಶ್ ಹಣ್ಣನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಸೊ ಅದರಾಗಿ ಈ ಥರ 1 hour ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಣ್ಣನ್ನು. ಸೊ ಹಾಲು ಇಟ್ಟಿರಲಿಲ್ಲ, ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಏಲಕ್ಕಿ ಪುಡಿ ಕೂಡ ಹಾಕೋಬೋದು. ತುಂಬಾ ಸಿಂಪಲ್ಲಾಗಿ ಹಾಗೆ ಕೇವಲ 5 ನಿಮಿಷದಲ್ಲಿ ಈ ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಸೊ ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುವಂತಹ ಮಸ್ಕ್ ಮೆಲನ್ ಅಥವಾ ಏನಂತ ಕರಿತೀವಿ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಗುತ್ತೆ. ಈ ಸಮ್ಮರಲ್ಲಿ ಔಟ್ಸೈಡ್ ಸಿಗುವಂತಹ ಜ್ಯೂಸನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ಥರ ಒಳ್ಳೆಯ ಆರೋಗ್ಯಕರವಾಗಿರುವಂತಹ ಜ್ಯೂಸನ್ನ ಮಾಡಿ ಕುಡೀರಿ ಅಂತ ಹೇಳ್ತಾ, ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.